ವಯನಾಡಲ್ಲಿ ಸಂಭವಿಸಿದಂಥ ದುರಂತ ನಮ್ಮ ಕಣ್ಣ ಮುಂದೆ ಇರುವಾಗಲೇ ಕರ್ನಾಟಕದಲ್ಲೊಂದು ಆತಂಕ ಸೃಷ್ಟಿಯಾಗ್ತಾ ಇದೆ. ಆ ಆತಂಕ ಜನಮಾನಸದಲ್ಲಿ ಸೃಷ್ಟಿಯಾಗಿರುವಂಥ ಆತಂಕ, ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಜನ ಮಾತನಾಡ್ತಾ ಇದ್ದಾರೆ. ವಯನಾಡಿನಲ್ಲಿ ಆಗಿರುವಂಥ ದುರಂತ ಕರ್ನಾಟಕದ ಪಾಲಿಗೆ ಎಚ್ಚರಿಕೆಯ ಗಂಟೆ. ಯಾಕಂತಂದರೆ ಕರ್ನಾಟಕದಲ್ಲೂ ಕೂಡ ಇದೇ ರೀತಿ ಪ್ರಕೃತಿಯ ಮೇಲೆ ಮಾನವನ ಅತಿಯಾದ ಹಸ್ತಕ್ಷೇಪ ನಡೀತಾ ಇದೆ. ವಿವೇಚನೆಯನ್ನು ಮರೆತಿರುವಂಥ ಅಭಿವೃದ್ಧಿ ಆಗ್ತಾ ಇದೆ. ಪ್ರಕೃತಿಯ ಮೇಲೆ ಅತ್ಯಾಚಾರ ಎಸಗಲಾಗ್ತಾ ಇದೆ. ಇದರ ಪರಿಣಾಮವನ್ನು ಇವತ್ತಲ್ಲ ನಾಳೆ ನಾವು ಅನುಭವಿಸುವಂಥ ಪರಿಸ್ಥಿತಿ ಬರುತ್ತೆ ಅನ್ನೋದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಿಜಕ್ಕೂ ಹೌದಾ? ಅದು ಕರ್ನಾಟಕಕ್ಕೂ ಕೂಡ ವಯನಾಡಿನ ದುರಂತ ಪಾಠನ, ಎಚ್ಚರಿಕೆಯ ಗಂಟೆನ? ವಯನಾಡಿನಲ್ಲಾಗಿರುವಂಥ ಘಟನೆಗಳು ಕರ್ನಾಟಕದಲ್ಲೂ ಮರುಕಳಿಸಬಹುದಾದಂಥ ಸಾಧ್ಯತೆಗಳಿದ್ದಾವೆ. ನಿಮಗೆ ನೆನಪಿರಬಹುದು, ಚಿಕ್ಕಮಗಳೂರಲ್ಲಿ ಈ ಹಿಂದೆ ಭೂಕುಸಿತ ಆದಾಗಲೂ ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದೆ. ಕೊಡಗಲ್ಲ ಅನಾಹುತಗಳಾದಾಗಲೂ ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದೆ. ಈಗ ಒಟ್ಟು 7 ಜಿಲ್ಲೆಗಳ ಜನ ಇದರ ಬಗ್ಗೆ ಆತಂಕಿತರಾಗಿದ್ದಾರೆ. ಅದರಲ್ಲಿ ಕರಾವಳಿಯ 3 ಜಿಲ್ಲೆಗಳು ಮತ್ತು ಮಲೆನಾಡಿನ 4 ಜಿಲ್ಲೆಗಳು. ಕೇರಳದಲ್ಲ ಭೂಕುಸಿತ, ರಾಜ್ಯದಲ್ಲೂ ಅಪಾಯದ ಆತಂಕ ಸೃಷ್ಟಿಯಾಗಿದೆ. ಜುಲೈ 7ರಿಂದ 11ರವರೆಗೆ ರಾಜ್ಯದಲ್ಲೂ ಅಲ್ಲಲ್ಲಿ ಭೂಕುಸಿತದ ಘಟನೆಗಳು ನಡೆದಿದ್ದಾವೆ. ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರೂ ಕೂಡ ಸಣ್ಣ ಪ್ರಮಾಣದಲ್ಲಿ ಅಲ್ಲಲ್ಲಿ ಘಟನೆಗಳು ನಡೆದಿದ್ದಾವೆ. ಹವಾಮಾನ ಇಲಾಖೆಯು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ. ನಾನು 7 ಜಿಲ್ಲೆಗಳು ಅಂತ ಹೇಳಿದೆ: ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಈ ಕಡೆ ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕೊಡಗು. ಇಷ್ಟು ಈ 7 ಜಿಲ್ಲೆಗಳ ಜನ ಆತಂಕಕ್ಕೊಳಗಾಗಿರೋದು. ಯಾಕಂತಂದ್ರೆ ಈ ಜಿಲ್ಲೆಯ ವ್ಯಾಪ್ತಿಯಲ್ಲಿ ನಡೀತಾ ಇರುವಂಥ ಕಾಮಗಾರಿಗಳು ಅವರ ಆತಂಕಕ್ಕೆ ಕಾರಣ ಆಗಿರೋದು ಮತ್ತು ಯೋಚನೆ ಮಾಡಿರುವಂಥ ಕಾಮಗಾರಿಗಳು ಮುಂದಕ್ಕಾಗಬಹುದು ಅಂತ ಯೋಚನೆ ಮಾಡಿರೋದು. ಅದರಲ್ಲಿ ಆಗುಂಬೆಯ ಟನಲ್ ರೋಡ್ ಇದೆ, ಶಿರಾಡಿಯಲ್ಲಿ ಮಾಡಬಹುದು ಎನ್ನಲಾಗಿರುವಂಥ ಟನಲ್ ರೋಡ್ ಇದೆ, ಶರಾವತಿ ಪಂಪ್ ಸ್ಟೋರೇಜ್ ಇರಬಹುದು, ಬೇರೆ ಬೇರೆ ಹೆದ್ದಾರಿಗಳ ಅಗಲೀಕರಣ ಕಾರ್ಯ ಉತ್ತರ ಕನ್ನಡ ಜಿಲ್ಲೆಯಲ್ಲ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ, ಹೆದ್ದಾರಿಗಳ ಅಗಲೀಕರಣ ಕಾರ್ಯ. ಸೊ ಇದೆಲ್ಲವೂ ಕೂಡ ನಮಗೆ ಇವತ್ತಲ್ಲ ನಾಳೆ ಸಮಸ್ಯೆಯನ್ನು ತಂದು ಹಾಕತ್ತೆ ಅನ್ನೋದು ಜನರಿಗಿರುವಂಥ ಆತಂಕ. ಎತ್ತಿನ ಹೊಳೆಯಂತ ಯೋಜನೆಯನ್ನ ನಾವು ಶಿರಾಡಿ ಭಾಗದಲ್ಲಿ ಮಾಡಿದ್ವಿ, ಆಗ್ತಾ ಇದೆ ಕಾಮಗಾರಿ. ಇಲ್ಲಿ ತನಕ ಅದರ ಪರ್ಪಸ್ ಫುಲ್ಫಿಲ್ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲ, ಆದರೆ ಕಾಮಗಾರಿ ನಡೀತಾನೆ ಇದೆ. ದೊಡ್ಡ ಮಟ್ಟದಲ್ಲಿ ಕಾಮಗಾರಿ ನಡೀತಾ ಇದೆ. ಪರಿಸರ ಸೂಕ್ಷ್ಮ ವಲಯದಲ್ಲಿ ನಡೀತಾ ಇರುವಂಥ ಕಾಮಗಾರಿಗಳು ಇವತ್ತಲ್ಲ ನಾಳೆ ಅನಾಹುತಕ್ಕೆ ಕಾರಣ ಆಗತ್ತಾ? ಇದೇ ಆತಂಕ ಇರೋದೀಗ. ರಾಜ್ಯದಲ್ಲಿ ಭೂಕುಸಿತದ ಆತಂಕ ಸೃಷ್ಟಿಯಾಗೋದಕ್ಕೆ ಹಲವು ಕಾರಣಗಳಿದ್ದಾವೆ. ನಾನು ಈಗಾಗಲೇ ಅದನ್ನ ಉಲ್ಲೇಖ ಮಾಡದೆ ಎಲ್ಲೆಲ್ಲಿ ಈ ಸಮಸ್ಯೆಗಳಿದ್ದಾವೆ ಅನ್ನೋದು. ನೀವು ಆಗುಂಬೆ ಘಾಟ್ನಲ್ಲಿ ಟನಲ್ ರೋಡ್ ಮಾಡೋದಕ್ಕೆ, DPR ಮಾಡೋದಕ್ಕೆ ಅಂತ ದುಡ್ಡೆತ್ತಿಡಲಾಗಿದೆ ಕೇಂದ್ರ ಸರ್ಕಾರ. ಅದಕ್ಕಾಗಿಯೇ ಹಣವನ್ನು ಮೀಸಲಿಟ್ಟಿದೆ DPRಗೆ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟಿಗೋಸ್ಕರ. ಶಿರಾಡಿಯಲ್ಲಿ ಸುರಂಗ ಮಾರ್ಗದ ಯೋಚನೆ ಏನಿತ್ತು, ಸದ್ಯಕ್ಕೆ ಅದಕ್ಕೆ ಬ್ರೇಕ್ ಬಿದ್ದಿದೆ. ಆದರೆ ಅದು ಶಾಶ್ವತ ಬ್ರೇಕ್ ಅಲ್ಲ, ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಹೆದ್ದಾರಿ ಅಗಲೀಕರಣ ಕಾರ್ಯ ನಡೀತಾನೆ ಇದೆ. ಇದರ ಜೊತೆಗೆ ನದಿಗಳನ್ನು ತಿರುವು ಮಾಡ್ತೀವಿ, ನದಿಗಳನ್ನು ತಿರುಗಿಸ್ತೀವಿ ಅಂತ ಕೆಲವರು ಹೊರಟಿದ್ದಾರೆ. ನದಿಗಳಿಂದ ದೊಡ್ಡ ಪ್ರಮಾಣದಲ್ಲಿ ನೀರೆತ್ತುತ್ತೀವಿ ಅಂತ ಕೆಲವರು ಹೊರಟಿದ್ದಾರೆ. ಇದೆಲ್ಲವೂ ಕೂಡ ಪರಿಸರಕ್ಕೆ ಮಾರಕವಾಗಬಹುದು ಅನ್ನೋ ಆತಂಕ. ಇದರ ಮಧ್ಯೆ ಅಭಿವೃದ್ಧಿಯ ಅನಿವಾರ್ಯತೆ, ಎರಡನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ? ಸುಸ್ಥಿರ ಅಭಿವೃದ್ಧಿ ಆಗಬೇಕು, ಕರೆಕ್ಟು. ಬಟ್ ಸುಸ್ಥಿರ ಅಭಿವೃದ್ಧಿ ಅಂತಂದ್ರೆ ಹೆಂಗೆ? ಮಾತನಾಡೋಣ. ನಮ್ಮ ಜೊತೆಗೆ ಎಕ್ಸ್ಪರ್ಟ್ಗಳನ್ನ ಮಾತನಾಡಿಸ್ತಾ ಹೋಗೋಣ. ಎಕ್ಸ್ಪರ್ಟ್ಗಳು ಏನು ಹೇಳ್ತಾರೆ ಅಂತ. ಸೊ ನೋಡ್ತಾ ಇದ್ದೀರಿ, ಎಲ್ಲೆಲ್ಲಿ ಗುಡ್ಡ ಕುಸಿತದ ಸಮಸ್ಯೆಗಳಿದಾವೆ ಅಂತ ಸರ್ಕಾರ ಗುರುತಿಸಿರೋದು, ಅದರ ಗ್ರಾಫಿಕ್ಸ್ ಪಾಯಿಂಟ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ, ಅದರ ಮಾಹಿತಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲಿ ಆತಂಕಗಳಿದಾವೆ ಅಂತ ಇದೆ. ಈ 7 ಜಿಲ್ಲೆಗಳು ನಾನು ಈಗಾಗಲೇ ವಿವರಿಸಿದಂಥ 7 ಜಿಲ್ಲೆಗಳು. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಆತಂಕ ಇದೆ. ಅಂದರೆ ವಿಪರೀತ ಮಳೆಯಾಗುವಂಥ ಜಿಲ್ಲೆಗಳು ಕೂಡ ಇದೇನೆ ರಾಜ್ಯದಲ್ಲಿ. ಮಳೆಯ ಜೊತೆಗೆ ಮಾನವನ ಅತಿಯಾದ ಹಸ್ತಕ್ಷೇಪ, ಕಾಮಗಾರಿಯ ಹೆಸರಲ್ಲಿ ಆಗ್ತಾ ಇರುವಂತಹ ಹಸ್ತಕ್ಷೇಪ ಮತ್ತು ವಿವೇಚನಾ ರಹಿತ ಕಾಮಗಾರಿಗಳು, ಇದೆಲ್ಲವೂ ಕೂಡ ಸಮಸ್ಯೆಗೆ ಕಾರಣ ಆಗಬಹುದು ಅಂತ. ಸೊ ಅತಿಥಿಗಳನ್ನು ಮಾತನಾಡಿಸ್ತಾ ಹೋಗೋಣ ಅಂತ ಅನ್ಸುತ್ತೆ. ಜಾಯ್ನ್ ಆಗಿದ್ದಾರೆ ಅತಿಥಿಗಳು. ಮೊದಲನೇದಾಗಿ ಭೂವಿಜ್ಞಾನಿ ಪ್ರೊಫೆಸರ್ ಪ್ರಭಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು
ಹಿರಿಯ ಪತ್ರಕರ್ತ ಕೃಷ್ಣ ಭಟ್ ಜೊತೆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಇನ್ನು ಈ ಶರಾವತಿ ಪಂಪ್ ಸ್ಟೋರೇಜ್ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದಂತ ಮಾರುತಿ ಗುರೂಜಿ ಬಂಗಾರಮಕ್ಕಿ ನಮ್ಮ ಜೊತೆಗಿದ್ದಾರೆ. ಗುರುಗಳೇ ನಮಸ್ಕಾರ. ನಮಸ್ಕಾರ ಸರ್, ನಾನು ನಿಮ್ಮಿಂದಲೇ ಶುರು ಮಾಡ್ತೀನಿ. ಅಲಾರಾಮಿಂಗು ಅಂತ ಅನ್ಸುತ್ತಾ ಇದು? 7 ಜಿಲ್ಲೆಯ ಜನ ಆತಂಕದಲ್ಲಿದ್ದಾರೆ. ವಯನಾಡು ನಮಗೆ ಅಲಾರಾಮ್ ಕೊಡ್ತಾ ಇದೆಯಾ ಹೇಗೆ? ವಯನಾಡಲ್ಲಿ ಆದಂಥ ಸನ್ನಿವೇಶ ಇದಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ವಯನಾಡಲ್ಲಿ ಅತ್ಯಂತ ಅಧಿಕ ಮಳೆ ಬೀಳೋ ಪ್ರದೇಶ, ಸ್ಟೀಫ್ ಕ್ಲಿಪ್ಸ್ ಇದೆ, ಆಮೇಲೆ ತುಂಬ ವೆದರಿಂಗ್ ಆಗಿದೆ, ರಾಕ್ಸ್ ಎಲ್ಲ ತುಂಬ ವೆಜಿಟೇಷನ್ ಇದೆ. ಇದನ್ನು ಮಾಧವ್ ಗಾಡ್ಗೀಳ್ ಅವರು 2012ರಲ್ಲಿ ಅವರೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ದೀರ್ಘವಾದ ಅಧ್ಯಯನ ಮಾಡಿ ಈ ವಯನಾಡಲ್ಲಿ ನೀವು ಯಾವುದೇ ಕಾಮಗಾರಿ ತಗೋಬೇಕಾದ್ರೆ ಬಹಳ ಹುಷಾರಾಗಿ ತಗೋಬೇಕು. ಕೆಲವೊಂದು ಪ್ರದೇಶದಲ್ಲಿ ಮಾಡಲೇಕೂಡದು ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಕರ್ನಾಟಕದ ಸುಮಾರು 15% ಭೂಭಾಗ, ನೀವು ಹೇಳಿದ್ರಲ್ಲ ಈಗ, ಆ ಜಿಲ್ಲೆಗಳ 15% ಸುಮಾರು 30,000 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಭಾಗ ಲ್ಯಾಂಡ್ಸ್ಲೈಡ್, ಭೂಕುಸಿತ ಆಗುವ ಸಂಭಾವ್ಯ ಇದೆ ಅಂತ ಅಂದಾಜಿದೆ. ಆದರೆ ಈ ಎಲ್ಲದಕ್ಕೂ ಒಂದೇನೆಂದರೆ, ಈ ಪ್ರಕೃತಿ ನಿರಂತರವಾಗಿ ಕೆಲಸ ಅದ್ರ ಕೆಲಸ ಅದು ಮಾಡ್ತಿರುತ್ತೆ. ನಾವು ತಯಾರಾಗಿರಬೇಕೇ ಹೊರತು ಈಗ ಫ್ಲಡ್ಸ್ ಇರ್ಬೋದು, ಭೂಕುಸಿತ ಇರ್ಬೋದು, ಮತ್ತೊಂದಿರ್ಬೋದು. ಭೂಕುಸಿತ ಆಗೋ ಪ್ರದೇಶದಲ್ಲಿ ಜನ ಇದ್ದೇ ಇದ್ದಾರೆ. ಆದರೆ ಏನಾಗಿದೆ, ಅತಿಯಾದ ಅತಿಕ್ರಮಣ, ಮನುಷ್ಯನ ಎಲ್ಲ ಕಡೆ ಹೋಗಬೇಕು, ಜನಸಂಖ್ಯೆ ಜಾಸ್ತಿ ಆಗಿದೆ, ಎಲ್ಲ ಕಡೆ ಹೋಗ್ತಾರೆ. ಆವಾಗ ಪಾಪ ಅವ್ರಿಗೆ ಸರಿಯಾದ ಎಜುಕೇಷನ್ ಇರೋದಿಲ್ಲ, ಸರ್ಕಾರದಲ್ಲಿ ಕ್ರಮ ತೆಗೆದುಕೊಳ್ಳಿಲ್ಲ, ಎಲ್ಲಿ ಇರಬೇಕು ಎಲ್ಲಿ ಇರಬಾರ್ದು ಅಂಥೇಳಿ. ಅಂಥ ಟೈಮಲ್ಲಿ ಭೂಕುಸಿತ ಆಗುತ್ತೆ. ಆದ್ದರಿಂದ ವಯನಾಡು ಮತ್ತು ಕರ್ನಾಟಕಕ್ಕೆ ಹೋಲಿಸಿದ್ರೆ ನೀವು ಹೇಳೋ ಪ್ರದೇಶಗಳು ಎಸ್ ವಲ್ನರಬಲ್ ಝೋನ್ಸ್, ಬಟ್ ನಾಟ್ ಆಸ್ ಮಚ್ ಆಸ್ ವಯನಾಡು. ಅದಕ್ಕೆ ಮುಖ್ಯ ಕಾರಣ ಭೂವೈಜ್ಞಾನಿಕ ಮತ್ತು ಜಿಯೋಮಾರ್ಫಲಾಜಿಕಲ್ ಕಂಡೀಷನ್ ಅಂತ ಭೂವಿಜ್ಞಾನ ಪರಿಭಾಷೆಯಲ್ಲಿ ಕರಿತೀವಿ. ಅದನ್ನು ನಾವು ಅಧ್ಯಯನ ಮಾಡಲೇಬೇಕು. ಯಾವುದೇ ನೀವೊಂದು ಪ್ರಾಜೆಕ್ಟ್ ತಗೋಬೇಕಾದ್ರೆ ಜಿಯೋಲಾಜಿಕಲ್, ಜಿಯೋಟೆಕ್ನಿಕಲ್ ಅವೆರಡನ್ನೂ ಸಂಪೂರ್ಣ ಅಧ್ಯಯನ ಮಾಡಿ ಆ ಝೋನಲ್ಲಿ ನೀವು ಯಾವುದೇ ಕಾಮಗಾರಿ ತಗೋಬೇಕೋ ಬೇಡೋ ಅಂತ ತೀರ್ಮಾನ ಮಾಡಬೇಕು. ಆದರೆ ಆಗ್ತಿದೆಯಾ ಸರ್? ಖಂಡಿತ ಆಗ್ತಾ ಇದೆ. ಈಗ ಯಾವುದೇ ಕಾರ್ಯಕ್ರಮ, ಈಗೇನು ಈಗ ಅನೇಕ ಕಾಮಗಾರಿಗಳು ಶುರುವಾಗಿದ್ದಾವಲ್ಲ, ಈಗ ಅವೆಲ್ಲವಕ್ಕೂ ಈ ಅಧ್ಯಯನ ಆಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಏನಂತಂದರೆ ಈ ಕಂಪ್ಲೀಟ್ ಸರ್ವೇಲೆನ್ಸ್ ಬೇಕು, ಮಾನಿಟರಿಂಗ್ ಬೇಕು. ಆ ಮಾನಿಟರಿಂಗು, ಸರ್ವೇಲೆನ್ಸು, ಆಮೇಲೆ ಡೇ ಟು ಡೇ ಬೇಸಿಸ್ ಮೇಲೆಲ್ಲ ಸ್ಟಡಿ ಮಾಡ್ತಾ ಇರಬೇಕು. ಆ ಡೇ ಟು ಡೇ ಬೇಸಿಸ್ ಮೇಲೆ ಸ್ಟಡಿ ಮಾಡದೇ ಇದ್ದಾಗ ವಯನಾಡಲ್ಲ ಆಯ್ತಲ್ಲ, ಆ ಥರ ಆತಂಕಕಾರಿ ಆಘಾತನೇ ಜನ ಸಾಯಬೇಕಾಯ್ತು. ನೋಡಿ, ವಯನಾಡಲ್ಲಿ ಆ ಹ್ಯೂಜ್ ಹೀಪ್ ಆಫ್ ಸಾಯಿಲ್ ಇತ್ತಲ್ಲ, ಅದನ್ನು ತಗೊಂಡಾಗ ಒಂದು ಕಡೆ ಹಾಕಿದ್ದಾರೆ. ಬೇಡ ಅಂತ ಹೇಳಿದ್ರಂತೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಆದರೂ ಕೂಡ ಅದ್ರ ಕಡೆ ಅವ್ರು ಗಮನ ಕೊಟ್ಟಿಲ್ಲ. ಸೊ ಆ್ಯಕ್ಚುಲಿ ಈಗ ಭೂಕುಸಿತ ಆಗಿಲ್ಲ, ಭೂಕುಸಿತ ಆಗಿರೋದು ದೊಡ್ಡ ಮಣ್ಣಿನ ರಾಶಿ ಹಾಕಿದ್ರಲ್ಲ, ಅದು ವಿಪರೀತ ಮಳೆಗೆ ನೆಂದು ಹರಿದು ಆ ಥರ ಆಗಿರೋದು. ಆದ್ದರಿಂದ ಇವೆರಡನ್ನೂ ದೀರ್ಘವಾಗಿ ಅಧ್ಯಯನ ಮಾಡಿದ ನಂತರನೇ ಕಾಮಗಾರಿ ಶುರು ಮಾಡಿರ್ತಾರೆ ನಾನು ಅಂದ್ಕೊಂಡ ಪ್ರಕಾರ. ಆದರೆ ಎಚ್ಚರಿಕೆ ಇರೋದಿಲ್ಲ. ಎಸ್, ಈಗ ನಮ್ಮ ಜೊತೆಗೆ ಪರಿಸರವಾದಿ ಶಿವಾನಂದ ಕಳವೆ ಅವರು ಕೂಡ ಜಾಯ್ನ್ ಆದರು. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಾನು ಕೇಳ್ತಿದ್ದೆ, ಭೂವಿಜ್ಞಾನಿಗಳ ಬಳಿ ಕೇಳ್ತಾ ಇದ್ದೆ, ಇದು ನಮಗೆ ಅಲಾರಾಮಿಂಗ ಅಂತ. ವಯನಾಡಿನ ಸಿಚುವೇಶನ್ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆಯಾ ಹೇಗೆ ಕರ್ನಾಟಕದವರಿಗೆ? ಸರ್, ಈ ತರ ಎಚ್ಚರಿಕೆಗಳು ತುಂಬಾ ಬಂದಿದೆ. ಸಾಕಷ್ಟು ಭೂಕುಸಿತದ ಉದಾಹರಣೆ ನಾವು ಹಿಸ್ಟರಿಯನ್ನು ನೋಡ್ರೆ ಸಿಗುತ್ತೆ. ಆದ್ರೆ ನಾವು ಪಾಠ ಕಲಿಯೋ ಮಂದಿ ಅಲ್ಲ. ನಮ್ಮ ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಅನೇಕ ಘಟನೆಗಳಾದ್ಮೇಲೆ ಎಲ್ಲ ಹಳೆಯನ್ನು ನೆನಪು ಮಾಡ್ತಾ ಇರ್ತೀವಿ. ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳುವಾಗ ಹಿಂದೆ ಏನಾಗಿತ್ತು, ಮುಂದೆ ಏನು ಎಚ್ಚರಿಕೆ ತಗೋಬೇಕು ಅನ್ನೋದನ್ನ ಮರ್ತು ಬಿಡ್ತೀವಿ. ಈ ನಮ್ಮ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಾಮಾನ್ಯವಾಗಿ ದಟ್ಟ ಕಾಡಿನಲ್ಲೂ ಭೂಕುಸಿತ ಆಗುತ್ತೆ. ಅನೇಕರು ಕೇಳ್ತಾರೆ, ಯೋಜನೆ ಇಲ್ಲದಿದ್ರೂ ಭೂಕುಸಿತ ಆಗುತ್ತಲ್ಲ ಅಂತ. ನಾನು ಹೇಳೋದಿಷ್ಟೇ, ಯೋಜನೆ ಇಲ್ಲದಿದ್ರೂ ಭೂಕುಸಿತ ಆಗುತ್ತೆ, ಇನ್ನು ಯೋಜನೆ ಬಂದ್ರೆ ಏನಾಗುತ್ತೆ ಅಂತ. ಇದು ಇಂಪಾರ್ಟೆಂಟು. ಆಮೇಲೆ ಈ ಕಾಡಿನ ಪ್ರದೇಶ ಇದೆಯಲ್ಲ, ಈ ಪ್ರದೇಶದ ರಚನೆಯನ್ನ ಗಮನಿಸಬೇಕು ನೀವು. ಶಿಲಾಪದರಗಳು ಹೇಗಿದಾವೆ ಇಲ್ಲಿ ಅಂತ. ಪಶ್ಚಿಮ ಘಟ್ಟದಲ್ಲಿ ನಾವು ಬೋರ್ವೆಲ್ ಹೊಡಿವಾಗ ಹೇಳ್ತೀವಿ, ಇಲ್ಲಿ ಶಿಲಾಪದರದಲ್ಲಿ ನೀರಿಲ್ಲ, ಹಾಗಾಗಿ ಕೊಳವೆ ಬಾವಿ ಹೊಡಿಬೇಡಿ ಅಂತ ಹೇಳ್ತೀವಿ. ಆದ್ರೆ ಅನಿವಾರ್ಯವಾಗಿ ನಾವು ಹೊಡಿತಾ ಹೋಗ್ತೀವಿ. ಈ ಯೋಜನೆಗಳನ್ನ ಮಾಡುವಾಗ ನಾವು ಯಾವುದಾದ್ರೂ ರಸ್ತೆ ಕಾಮಗಾರಿಗಾಗಿ ಕಡಿತ ಆಗುತ್ತೆ, ಧರೆಯನ್ನ ಕಡಿಯೋದು ಅಂತ ಹೇಳ್ತೀವಿ. ಅಲ್ಲಿನ ಮಣ್ಣಿನ ಸ್ತರವನ್ನ ನಾವು ನೋಡ್ತಾ ಹೋಗ್ಬೇಕು, ಯಾವ ತರ ಇರುತ್ತೆ. ನಾವು ನಮ್ಮ ಸ್ಥಳೀಯ ಭಾಷೆಯಲ್ಲಿ ಕಾಗದಾಳಿ ಮಣ್ಣು ಅಂತ ಕರಿತೀವಿ, ಕೆಂಪು ಮಣ್ಣು. ಮಳೆ ಬಂದಾಗ ಯಾವ ತರ ಆಗುತ್ತೆ ಅಂತ, ನೀವು ಧರ್ಮಸ್ಥಳದಿಂದ ಯಾವುದೋ ಘಟ್ಟ ಹತ್ತಿ ಅಥವಾ ಕರಾವಳಿಯಿಂದ ಘಟ್ಟ ಹತ್ತುವಾಗ ಸಿಗುವಂತಹ ಧರೆ ಕಡ್ದಾಗ ಕಾಣುವಂತಹ ಮಣ್ಣು,
ಅಲ್ಲಿ ಕಾಮಗಾರಿ ಹೇಗಾಗುತ್ತೆ, ರಸ್ತೆ ಮಾಡ್ತಾರೆ ಅಂತ ಇಟ್ಕೋಣ. ರಸ್ತೆ ಎರಡು ಸೈಡ್ ಏನು ಮಾಡ್ತೀವಿ, ಡ್ರೈನೇಜ್ ಮಾಡ್ತೀವಿ, ಕಾಲುವೆಗಳನ್ನು ಮಾಡ್ತೀವಿ. ಸರ್, ಇಲ್ಲಿ ಮಳೆ ಎಷ್ಟಾಗುತ್ತೆ? ಮಳೆಗೊಂದು ಲೆಕ್ಕ ಇದೆ. 3,500 ಮಿಲಿಮೀಟ್ರು, 2,500 ಮಿಲಿಮೀಟ್ರು, 4,000ನೋ ಆಗುಂಬೇಲೆ 12,000 ಮಿಲಿಮೀಟ್ರು ಮಳೆ ಆಗ್ಬೋದು. ಹಾಗಾದ್ರೆ ಮಳೆ ಲೆಕ್ಕ ಏನು? 1 ಚದರ್ ಮೀಟರ್ ಜಾಗದಲ್ಲಿ 1 ಮಿಲಿಮೀಟರ್ ಮಳೆ ಬಿದ್ದರೆ 1 ಲೀಟರ್ ನೀರಾಗುತ್ತೆ. 110ರಿಂದ 114 ಮಳೆ ದಿನಗಳಲ್ಲಿ ಪಶ್ಚಿಮ ಘಟ್ಟದ ಈ ಪ್ರದೇಶಗಳಲ್ಲಿ ಒಂದೊಂದು ಸ್ಕ್ವೇರ್ ಮೀಟರ್ ಏರಿಯಾದಲ್ಲಿ 3,000 ಏನು 1 ಮಿಲಿಮೀಟರ್ ಅಂದ್ರೆ ಸಾಮಾನ್ಯವಾಗಿ 1 ಲೀಟರ್ ಅಂತ ಹೇಳಿದೆ. 3,000 ಮಿಲಿಮೀಟರ್ ಅಂದ್ರೆ 3,000 ಲೀಟರ್ 1 ಚದರ ಮೀಟರ್ ಜಾಗದಲ್ಲಿ ಬೀಳುತ್ತೆ. 1 ಎಕರೆಗೆ ಬಂದಾಗ 85 ಲಕ್ಷದಿಂದ 1.5 ಕೋಟಿ ಲೀಟರ್ ನೀರು ಬೀಳುತ್ತೆ. ಇದನ್ನ ಹೇಗೆ ಮಾಡ್ತೀವಿ? ರಸ್ತೆ ಮಾಡುವಾಗ ಉದ್ದಕ್ಕೂ ತಗೊಂಡೋಗ್ತೀವಿ. ಯಾಕೆಂದ್ರೆ ಅವನು ಮೋರಿ ಕಟ್ಟೋದು ಕಡಿಮೆ ಮಾಡ್ತಾನೆ, ಉದ್ದಕ್ಕೂ ತಗೊಂಡೋಗಿ ಇನ್ನೊಂದು ಹಳ್ಳವನ್ನು ನಿರ್ಮಾಣ ಮಾಡ್ತಾನೆ. ಒಂದೇ ದಿನ 250 ಮಿಲಿಮೀಟರ್ ಮಳೆ ಬಂದಾಗ, ಉದಾಹರಣೆ ಕಳಚೆಯಲ್ಲಿ ಕುಸಿತ ಆಯ್ತು, ಯಲ್ಲಾಪುರದ ಕಳಚೆ ಇರುವಂತಹ ಗುಡ್ಡಗಳ ಸರಣಿ ಕುಸಿತ ಆಯ್ತು. ಯಾಕಾಯ್ತು ಅಂತ ನೋಡಿದ್ರೆ, ಅವತ್ತು ಬಂದ ಮಳೆ, ನೀರಿನ ಒತ್ತಡ ಹೇಗೆ ಕ್ರಿಯೇಟ್ ಆಯ್ತು ಅಲ್ಲಿ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ನಮ್ಮ ನಿರ್ಮಾಣ ಕಾಮಗಾರಿಗಳಲ್ಲಿ ವಾಟರ್ ಇಂಜಿನಿಯರಿಂಗ್ ಅನ್ನೋದು ಇರೋದೇ ಇಲ್ಲ. ಅದೇ ಇಂಜಿನಿಯರ್ ಇರ್ತಾರೆ. ನೀರು ಮಳೆಗಾಲದಲ್ಲಿ ಹೇಗೆ ಬರುತ್ತೆ? ಪಶ್ಚಿಮ ಘಟ್ಟಗಳು ಇಳಿಜಾರಾಗಿದೆ, ಕಡಿದಾಗಿದೆ. ಇಲ್ಲಿ ಭೂಸವಕಳಿಯನ್ನು ತಡೆಯೋದಕ್ಕೆ ತುಂಬಾ ಜಾತಿಯ ಹುಲ್ಲುಗಳು ಕೆಲಸ ಮಾಡ್ತವೆ. ಅನೇಕ ಜಾತಿಯ ಮೃದು ಜಾತಿಯ ಕಟ್ಟಿಗೆಗಳಿರ್ತವೆ. ನೀವು ಪಶ್ಚಿಮ ಘಟ್ಟದ ಕಾಡುಗಳಿಗೆ ಹೋದ್ರೆ ಯಾವುದೋ 200-300 ವರ್ಷ ಬೆಳೆ ಬಾಳುವ ಮರಗಳು ಯಾವುದೂ ಇರೋದಿಲ್ಲ, ಮೃದು ಜಾತಿಯ ಕಟ್ಟಿಗೆ. ಆ ಕಾಡಿಗೆ ಗೊತ್ತಿದೆ ಇಲ್ಲಿ ನೀರು ಹಿಡ್ಕೊಳ್ಳುವಂತಹ ರಚನೆಗಳನ್ನು ಮಾಡೋದಕ್ಕೆ ಭೂಮಿಗೆ ಬೇಗ ಮರ ಕರಗಬೇಕು, ಆಮೇಲೆ ಅಲ್ಲಿ ಮಣ್ಣು ಹಿಡ್ಕೊಳ್ಳೋದಕ್ಕೆ ಆಳಕ್ಕೆ ಬೇಳಿಸುವ ಮರಗಳಿರಬೇಕು. ಹಾಗಾಗಿ ಒಂದು 10-15% ನೀರು ಮಾತ್ರ ಭೂಮಿಗೆ ಇಂಗಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ವರ್ತಜರಣೋ ಆಸರ್ಜರಣೋ ಆಗಿ ನಾವು ವರ್ಷವಿಡೀ ಬದುಕುವ ಅವಕಾಶವನ್ನು ಮಾಡ್ತೀವಿ. ಒಮ್ಮೆ ಈ ಭೂಮಿಗೆ ಡಿಸ್ಟರ್ಬ್ ಮಾಡಿದ್ರೆ ಏನಾಗುತ್ತೆ? ಗಣಿಗಾರಿಕೆ ಮಾಡ್ತೀವಿ, ಸುರಂಗ ಕೊರಿತೀವಿ, ಮತ್ತೇನೋ ಮಾಡ್ತೀವಿ, ರಸ್ತೆ ಮಾಡ್ತೀವಿ. ಇದು ಮಾಡಿದಾಗ ಆ ಮಳೆಯ ಪ್ರಮಾಣ ಇದೆಯಲ್ಲ, ಒಂದೊಂದು ಎಕರೆಯಲ್ಲಿ ಬೀಳುವ ನೀರಿದೆಯಲ್ಲ, ಆ ನೀರು ಒಟ್ಟು ಮೊತ್ತವಾಗಿ ಅಪಘಾತವನ್ನು ಸೃಷ್ಟಿ ಮಾಡುತ್ತೆ. ನಾವು ಹೇಳ್ತೀವಿ ಒಂದು ನೀರು ನಿಧಾನಕ್ಕೆ ಹೋದಾಗ ಅಪಘಾತ ಆಗಲ್ಲ. ನಾವು ಹೈವೇದಲ್ಲಿ 80-100 ಕಿಲೋಮೀಟರ್ ಹೋದಾಗ ನಮ್ಮ ಕಂಟ್ರೋಲ್ ತಪ್ಪಿಬಿಡುತ್ತೆ. ಈ ಪರಿಸ್ಥಿತಿ ಬಯಲುಸೀಮೆಯಿಂದ ಯಾರೋ ಬಂದು ಅಲ್ಲಿ ಕೆಲಸ ಮಾಡುವ ಇಂಜಿನಿಯರ್ಗಳು ಇರ್ತದ? ಆ ಮಳೆಯ ಆ ಸ್ವರೂಪವನ್ನು ನೋಡ್ತಾರೆ. ಯಾಕೆಂದ್ರೆ ನೀವು ಮಳೆಯ ಆರಂಭದಲ್ಲಿ ನೋಡಿ, ಕೊಂಕಣ ರೈಲ್ವೆ ಮಾಡಿದವರು ಕೂಡ ಕೊನೆಗೆ ಬಂದು ಪ್ಲಾಸ್ಟಿಕ್ ಮುಚ್ಚಿದ್ರೆ ಹೊರತು ಭೂಕುಸಿತಕ್ಕೆ ಇವತ್ತು ಕೂಡ ಅಲ್ಲಿ ತಡೆ ಮಾಡೋಕೆ ಏನು ಮಾಡೋಕ್ಕೂ ಆಗಿಲ್ಲ. ಲಾವಂಚ ಹಚ್ಚಿದ್ರು, ಏನೋ ಇದು ಹಾಕಿದ್ರು, ತುಂಬಾ ಖರ್ಚು ಮಾಡ್ತೀವಿ ನಾವು. ನನ್ನ ಪ್ರಶ್ನೆ ಇರೋದು, ಸರ್ಕಾರದ ಹಣವನ್ನ ಖರ್ಚು ಮಾಡಿ ಭೂಕುಸಿತದ ತಡೆಗೆ ಇಷ್ಟು ವರ್ಷಗಳ ಕಾಲ ಏನೆಲ್ಲ ಪ್ರಯೋಗ ಮಾಡಿದ್ರಲ್ಲ, ಅದರ ಒಳ್ಳೆಯ ಫಲಿತಾಂಶ ಎಲ್ಲಿದೆ ಅಂತ ಹೇಳ್ಬೇಕು. ನಾನು ಹೇಳೋದೇನು, ಭೂಕುಸಿತ ಹೌದು, ಅಭಿವೃದ್ಧಿ ಕಾಮಗಾರಿ ಮಾಡೋಣ, ಜನಕ್ಕೆ ಸೌಲಭ್ಯ ಕಲ್ಪಿಸೋಣ, ಆದ್ರೆ ಭೂಕುಸಿತದ ತಡೆಗೆ ಯಾವ ಒಳ್ಳೆಯ ಮಾದರಿ ಇಟ್ಟಿದ್ದೀರಿ? ಕಾಂಕ್ರೀಟ್ ಗೋಡೆಗಳನ್ನು ಕಟ್ತೀರಿ, ಆಮೇಲೆ ಅದನ್ನ ನೋಡ್ತೀವಿ ನಾವು, ಪರಿಸ್ಥಿತಿಯನ್ನು ನೋಡ್ತೀವಿ. ಇಡೀ ಕರಾವಳಿಯ ಹೈವೇದಲ್ಲಿ ನೋಡಿ ಅಥವಾ ಬೇರೆ ಕಡೆ ನಾವು, ಅದರ ಅರ್ಥ ಅಭಿವೃದ್ಧಿಯ ವಿರೋಧ ಅಂತಲ್ಲ. ಇವರು ಮಾಡುವ ಅವಘಡಗಳಿಂದ ಸಾಮಾನ್ಯರ ಬದುಕು ಎಷ್ಟೋ ಜನ 10-18 ಜನ ಸಾಯ್ತಾರಲ್ಲ ಒಂದೊಂದು ಅವಘಡ ಆದಾಗ, ಅವ್ರಿಗೆ ಉತ್ತರ ಯಾರು ಹೇಳ್ತೀರಿ? ಅಥವಾ ಅಲ್ಲಾಗುವ ಅರಣ್ಯ ನಾಶಕ್ಕೆ ಏನು ಉತ್ತರ ಕೊಡ್ತೀರಿ? ನಮ್ಮ ಎದುರುಗಡೆ ಇರೋ ನಮ್ಮ ದೊಡ್ಡ ಸಮಸ್ಯೆ, ಇತ್ತೀಚಿನ ವರ್ಷದ ಒಂದು 20-30 ವರ್ಷಗಳ ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಸಾಮಾನ್ಯರಿಗೆ ಬೇಕಾದ ಇಂಜಿನಿಯರಿಂಗ್. ಉದಾಹರಣೆಗೆ ನಾನು ಯಾವತ್ತೂ ನೆನಪು ಮಾಡ್ಕೊಡ್ತೀನಿ, ಗಿರೀಶ್ ಭಾರದ್ವಾಜ್ ಅವರು ಮೊನ್ನೆ ನಮ್ಮನ್ನ ಅಗಲಿದ್ರು. ಒಬ್ಬ ಸಾಮಾನ್ಯರಿಗೆ ಬೇಕಾಗಿ ಸೇತುವೆ ಹೇಗೆ ಕಟ್ಟಬೇಕು ಅನ್ನೋದನ್ನು ತೋರಿಸಿದ ಮಹಾತ್ಮರವರು. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಒಡಿಸ್ಸಾದಂತ ಅಂತಹ ಇದ್ರ ಪ್ರದೇಶದಲ್ಲೂ ಅವ್ರು ಮಾಡ್ತಾರೆ, ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಮಾಡ್ತಾರೆ. ನಮ್ಮ ಇಂಜಿನಿಯರ್ಗಳಲ್ಲಿ ಪರಿಣಿತಿ ಇದೆ, ಆದ್ರೆ ಇಂಜಿನಿಯರ್ಗಳ ಹೊರತಾಗಿ ರಾಜಕೀಯ ಜಾಸ್ತಿ ಮಾತಾಡ್ಬಿಡುತ್ತೆ. ನಮಗೆ ಈಗ ಯೋಜನೆ ಬರಲೇಬೇಕು, 1,000 ಕೋಟಿ ಖರ್ಚು ಮಾಡಲೇಬೇಕು. ಈ ಮನಸ್ಸಿನಿಂದ ನಮ್ಮ ರಾಜಕಾರಣಿಗಳು ಆಡಳಿತ ಹೊರಗೆ ಬರದೇ ಹೋದ್ರೆ ಇಂತಹ ಅಪಾಯಗಳು ನಡೀತಾ ಇರ್ತವೆ. ನಮ್ಮಂತವರು ಅಂದ್ರೆ ಸರ್ಕಾರ ನಡೆಯೋದಕ್ಕೆ ಒಂದು ಲಾಂಗ್ ರನ್ನಿಂಗ್ ಪ್ರಾಜೆಕ್ಟ್ ಇರಲೇಬೇಕು ಅಂತ ಹೇಳ್ತಾರೆ ಸರ್. ಒಂದು ಲಾಂಗ್ ರನ್ನಿಂಗ್ ಪ್ರಾಜೆಕ್ಟ್ ಇರಲೇಬೇಕು ಅಂತ, ಅದಕ್ಕೆ ಕಾನ್ಸಂಟ್ರೇಟ್ ಮಾಡುತ್ತಾ ಹೇಗೆ ಮಾಡಬೇಕು ಅನ್ನೋದನ್ನ ಇಂಜಿನಿಯರ್ಗಳಲ್ಲಿ ಕಲಿಕೆ ಇದೆ. ನಾನು ಹೇಳೋದು, ಅವರನ್ನ ಯಾಕೆ ದಡ್ಡರಾಗಿ ತೋರಿಸ್ತಾ ಇದೀರಿ ಸಮಾಜಕ್ಕೆ? ಅವ್ರಿಗೆ ಕಟ್ಟೋಕೆ ಬರೋದಿಲ್ಲ, ರೋಡ್ ಮಾಡಕ್ಕೆ ಬರೋದಿಲ್ಲ, ಇದು ಮಾಡಕ್ಕೆ ಬರೋದಿಲ್ಲ ತೋರಿಸ್ತಾ ಇದೀವಲ್ಲ, ಇದು ಯಾಕೆ? ಇದರ ಅರ್ಥ ಏನು ಅಂತಂದ್ರೆ, ಅವರ ಕೈಯನ್ನ ಅವರ ಬಾಯನ್ನ ಯಾರು ಹಿಡ್ಕೊಂಡಿದ್ದಾರೆ, ಇದು ಆಗಲೇಬೇಕು ಅಂತ ಹೇಳ್ತೀವಿ. ಇದು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ಮತ್ತು ಇಂತಹ ಸರಣಿ ಅವಘಡಗಳು ನಡೀತಾ ಇದ್ರು ಕೂಡ ಒಂದ್ಸರಿ ಸುಮ್ಮನಿರಿ, ಯಾಕೆ ಹೀಗಾಗ್ತಾ ಇದೆ, ಏನು ಒಳ್ಳೆ ಕೆಲಸ ಮಾಡ್ಬೋದು ಅಂತ ಯೋಚನೆ ಮಾಡಿ. ಈ ಕಲಿಕೆ ನಿಂತು ಹೋಗಿದೆ, ಬೇರೆ ಯೋಜನೆಗಳು ಮಾತಾಡ್ತಾ ಇದೆ ಅಂತ ಹೇಳ್ತೀನಿ. ಎಸ್, ಮಾತನಾಡೋಣ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.